ಸ್ವಲ್ಪ ಸೈಡು. ಕರ್ನಾಟಕ ದಕ್ಷಿಣ ಕ್ಷೇತ್ರ ಚುನಾವಣಾ ಕ್ಷೇತ್ರದಿಂದ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶಕವಾಗಿದ್ದು ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಮತ್ತು JDS ಎಲ್ಲ ಮುಖಂಡರ ಜೊತೆಗೆ ಬಂದು ನಾಮಪತ್ರ ಸಲ್ಲಿಸ್ತಾರೆ. ಈಗ ಒಂದು ಸ್ವಲ್ಪ ಸಮಯ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ 2 ರಿಂದ 3 ಗಂಟೆವರೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಹೇಳಿ, ಹಾಗಾಗಿ ಈಗ ನಾಮಪತ್ರ ಸಂಜೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಬಿ ಫಾರಮ್ ಸಿಗುತ್ತೆ. ನಾಳೆ ಬಂದು ಮತ್ತೊಮ್ಮೆ ಇನ್ನೊಂದು ಸೆಟ್ಟನ್ನು ಎಲ್ಲ ನಾಯಕರ ಜೊತೆಗೆ ಸಲ್ಲಿಸೋದು. ಈಗ ಆಲ್ರೆಡಿ ನಾಮಪತ್ರ ಸಲ್ಲಿಸಿರೋದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಹೌದೌದು, ಎಲ್ಲ ನಮ್ಮ ರಾಜ್ಯದ ಎಲ್ಲ ವರಿಷ್ಠರಿಗೆ, ನಮ್ಮ ಸಂಘ ಪರಿವಾರದ ಮುಖಂಡರು ತಿಳಿಸಿ ಈ ರೀತಿ ಸಮಯ ಚೆನ್ನಾಗಿದೆ ಅಂತ ಮಾಡ್ಬಿಟ್ಟು ಬನ್ನಿ ಅಂತ. ಹೌದು, ಇಲ್ಲ ಬಿ ಫಾರಂ ಕೊಡ್ತಾರೆ. ಕೊಡ್ಲಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಕೊಡ್ಲಿಲ್ಲ ಅಂತ ನಾನು ಇವತ್ತು ಮಾಡ್ತಿರಲೇ ಇಲ್ಲ. ಎಲ್ಲ ವರಿಷ್ಠರು ಗಮನಕ್ಕೆ ತಂದು ಸಮಯ ಚೆನ್ನಾಗಿದೆ, ಆಕ್ಚುಲಿ ನಿನ್ನೆ ಮಾಡಬೇಕಾಯ್ತು, ಡಾಕ್ಯುಮೆಂಟೇಶನ್ ಒಂದಷ್ಟು ಪ್ರೊಫೆಷನ್ ಆಗಿಲ್ಲ, ಇಲ್ಲ ಅದು ಬೆಂಗಳೂರಿಗೆ ಹೋದ ನಂತರ ನನ್ನ ಅಭ್ಯರ್ಥಿತನವನ್ನು JDSನ ಎಲ್ಲ ವರಿಷ್ಠರಿಗೆ ತಿಳಿಸಿ ಅನಂತರ ನನ್ನ ಹೆಸರನ್ನ ಫೈನಲ್ ಮಾಡಿರೋದು. ಏಕಾಏಕಿ ಭಾರತೀಯ ಜನತಾ ಪಾರ್ಟಿ ಯಾರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಮೈತ್ರಿ ಪಕ್ಷಗಳನ್ನ ಹೆಂಗೆ ನಡೆಸ್ಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ಇಡೀ ದೇಶದ ಒಂದು ಇತಿಹಾಸ ಇದೆ. ಈಗೇನು JDS ಬಿ ಫಾರಂ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಬೆಂಗಳೂರಿಗೆ ಹೋದ ನಂತರ ಇದನ್ನು ನಮ್ಮ ವರಿಷ್ಠರಿಗೆ ಗಮನಕ್ಕೆ ತಂದು ನಾಳೆ ಮತ್ತೊಮ್ಮೆ ಬಂದು ನಿಮ್ಮ ಮುಂದೆ ಇಲ್ಲಿ ನಾಮಪತ್ರವನ್ನು ಸಲ್ಲಿಸ್ತೀನಿ. ಲಿಂಗರಾಜ್ ಅಣ್ಣನವರಿಗೆ ಜಿಂದಾಬಾದ್ 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 ಭಾರತೀಯ ಜನತಾ ಪಾರ್ಟಿಗೆ